ಹಲೋ ಗೈಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಮೌನಿಕಾ ವ್ಲಾಗ್ಸ್. ಇದು ಬಂದು ಕೃಷ್ಣ ಸ್ಟ್ಯಾಚ್ಯೂನ ನಾನು ಜಾತ್ರೆಯಲ್ಲಿ ತಗೊಂಡೆ ಅಂತಂದರೆ ಗಾಡ್ ಕೃಷ್ಣನ ಅಂತ ಅಂದ್ಕೊಳ್ಳಿ. ಪೂಜೆ ಮಾಡೋದಕ್ಕೂ ಆಗುತ್ತೆ. ಇಲ್ಲಿ 2 ಗಿಡದ ಮಧ್ಯದಲ್ಲಿ ಇಟ್ಟರೆ ನೋಡೋದಕ್ಕೆ ತುಂಬ ಪೀಸ್ಫುಲ್ ಅಂತ ಅನಿಸುತ್ತೆ ಅಂತ ಹೇಳಿನೇ ತಗೊಂಡಿದ್ದು. ಬಟ್ ಕಲರ್ ಆಗಿರುತ್ತಲ್ವ, ಅದನ್ನು ತಗೊಬೇಕಿತ್ತು ಅಂತ ಅನ್ನಿಸ್ತು. ಇದು ಆ ಲೈಟ್ ಬೆಳಕಿಗೆ ಅಂಗಡಿಯಲ್ಲಿ ತುಂಬಾ ಮಿಂಚ್ತಾ ಆಯ್ತಾ, ಇದ್ರ ಮೇಲೇ ಕಣ್ಣು ಹೋಯ್ತು. ತೊಗೊಂಬಂದ್ಬಿಟ್ಟೆ. ನನ್ನ ಮಗಳಿಗೂ ಇದೇ ಇಷ್ಟ ಆಯಿತು. ಬಟ್ ಈಗ ಬೆಳಕಲ್ಲಿ ಒಂದು ಸ್ವಲ್ಪ ಡಲ್ ಕಾಣ್ತಿತ್ತು ಅಷ್ಟೇ. ಆದರೆ ಆಗಾಗ ನೀಟಾಗಿ ಒರೆಸ್ಕೊಂಡಿದ್ದೀರಿ ಅಂತಂದರೆ ಒಂದು ಕ್ಲಾತ್ ತಗೊಂಡು ತುಂಬ ಚೆನ್ನಾಗಿ ಕಾಣುತ್ತೆ. ಅದನ್ನು ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟು ಇನ್ನು ಕೆಳಗಡೆ ರಂಗೋಲಿ ಹಾಕಿ ಇನ್ನು ಮಾಮೂಲಿ ಮನೆಯಲ್ಲಿ ಪೂಜೆ ಮಾಡೋವಾಗ ಅದಕ್ಕೂ ಪೂಜೆ ಮಾಡಿಬಿಡ್ತಾ ಇದ್ದೀನಿ. ಯಾವುದಾದ್ರೂ ದೇವ್ರ ಫೋಟೋ ಆಗಲಿ ಸ್ಟ್ಯಾಚುಗಳಾಗಲಿ ನೋಡಿದ್ದೀನಿ ಅಂತಂದರೆ ಹೊರಗಡೆನೂ ನಮಸ್ಕಾರ ಇಡ್ತೀನಿ, ಮನೆಯಲ್ಲೂ ಅಷ್ಟೇ ಪೂಜೆ ಮಾಡಿಬಿಡ್ತೀನಿ. ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದರಲ್ಲೆಲ್ಲ ದೇವರನ್ನ ನೋಡಿಕೊಂಡು ಅದನ್ನು ಒಂದು ಬೊಂಬೆ ಥರನೇ ನೋಡೋದಿಲ್ಲ ನಾನು, ಬಟ್ ದೇವ್ರಂತಲೇ ಫೀಲ್ ಆಗುತ್ತಲ್ವ, ಹಾಗಾಗಿ ಇನ್ನು ಅದನ್ನು ಅಲ್ಲಿ ಇಟ್ಟಿದ್ದನ್ನ ಕೆಳಗಡೆ ಅಮ್ಮನೇ ರಂಗೋಲಿ ಹಾಕ್ತಿದ್ರು. ಇವತ್ತೇ ಅದನ್ನು ಅಲ್ಲಿ ಇಟ್ಟಿದ್ದನ್ನು ಸ್ನಾನ ಮಾಡ್ಕೊಂಡ್ಬಂದು ಅದನ್ನೆಲ್ಲ ಒರೆಸಿ ನೀಟಾಗಿ ಇಟ್ಟಿದ್ದೀನಿ. ಇನ್ನು ಗಂಧ ಕುಂಕುಮ ಎಲ್ಲ ಇಡಬೇಕು ಪೂಜೆ ಮಾಡೋ ಟೈಮ್ಗೆ. ಈಗ ಮನೆಯೆಲ್ಲ ಕಸ ಗುಡಿಸ್ಬಿಡ್ತಿದ್ದೆ. ಇನ್ನು ಇವತ್ತು ಪೂಜೆ ಇರುತ್ತೆ, ಶನಿವಾರ ವ್ಲಾಗ್ ಇದು. ಇನ್ನು ಪೂಜೆ ಇರುತ್ತೆ ಅಂತ ಹೇಳಿ ನೀಟಾಗಿ ಎಲ್ಲ ಒರೆಸ್ಕೊಂಡು ಗುಡಿಸ್ಕೊಂಡು ಬಂದುಬಿಡ್ತಿದ್ದೆ. ಇದು ಮಾಮೂಲಿ ಮನೆಯಲ್ಲಿ ಪೂಜೆ ಇರೋ ಟೈಮಲ್ಲಿ ಆಗಲಿ ಇಲ್ಲ ಧೂಳುಗಳು ಜಾಸ್ತಿ ಇದ್ದಾಗಲಿ ಈ ಕೆಲಸಗಳು ನಮಗೆ ಕಂಪಲ್ಸರಿ ಇದ್ದೇ ಇರುತ್ತೆ, ಮನೆ ಒರೆಸೋದು. ಈ ನಡುವೆ ಅಂತೂ ದಿನ ಒರೆಸೋದು ಆಗೋಗ್ಬಿಟ್ಟಿದೆ ಧೂಳಿರೋದ್ರಿಂದ. ಇಲ್ಲಾಂದರೆ ನಾನು ವಾರದಲ್ಲಿ ಬುಧವಾರ ಭಾನುವಾರ 2 ದಿನ ಬಿಟ್ಟು ಇನ್ನೆಲ್ಲ ವಾರನೂ ಎಲ್ಲ ದಿನವೂ ಒರೆಸ್ಕೊಂಡ್ಬಿಡ್ತಾ ಇದ್ದೆ. ಯಾಕಂದರೆ ಎಲ್ಲ ದಿನವೂ ಪೂಜೆ ಇರುತ್ತೆ. ಅಂದರೆ ಶುಕ್ರವಾರ, ಮಂಗಳವಾರ, ಸೋಮವಾರ, ಶನಿವಾರ ಸ್ವಲ್ಪ ಸ್ಪೆಷಲ್ ಪೂಜೆಗಳಿರುತ್ತೆ. ಅಂದರೆ ಅರ್ಚನೆಗಳು ಮಾಡ್ಕೊತಾ ಇರ್ತೀನಿ, ಕುಂಕುಮ ಅರ್ಚನೆ ಮತ್ತು ಹೂವು ಅರ್ಚನೆ ಇದೆಲ್ಲನೂ. ಆವಾಗ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಸುತ್ತೆ. ಈ ಮಾಮೂಲಿ ಟೈಮಲ್ಲಿ ಮಾಮೂಲಿ ದೀಪಾರಾಧನೆ ಮಾಡ್ಕೊತೀನಿ. ಹಾಗಾಗಿ ದಿನ ಒರೆಸೋದು ಮತ್ತು ಗುಡಿಸೋದು ಇದೆಲ್ಲ ಮಾಮೂಲಿ ಆಗೋಗ್ಬಿಟ್ಟಿದೆ ನನಗೆ. ಈಗ ಬೇಸಿಗೆ ಕಾಲ ಬೇರೆ ಬಂದಿರೋದ್ರಿಂದ ದಿನ ಒರೆಸ್ಕೊಂಡಿದ್ದೀರಿ ಅಂತಂದರೆ ನೆಲ ಎಲ್ಲ ಸ್ವಲ್ಪ ತಣ್ಣಗೆ ಚೆನ್ನಾಗಿರುತ್ತೆ. ಟೆರೆಸ್ ಮೇಲೇನೂ ಅಷ್ಟೇ. ನಾನು ಈ ನಡುವೆ ಮೋಟ್ರ್ ಹಾಕಿದಾಗ ಒಂದು 5 ನಿಮಿಷ ಇಲ್ಲ ಒಂದು 2-3 ನಿಮಿಷ ಆದರೂ ಮೇಲೆ ಫುಲ್ಲು ನೀರು ಬೀಳಲಿ, ಫುಲ್ಲು ಟೆರೆಸ್ ಮೇಲೆಲ್ಲ ಒಂದು ಸ್ವಲ್ಪ ಹೊತ್ತು ನೀರು ಬಿಟ್ಬಿಡ್ತೀನಿ. ಯಾಕಂದರೆ ಮೋಲ್ಡೆಲ್ಲ ಸ್ವಲ್ಪ ನೀರು ಬಿದ್ದು ತಣ್ಣಗಾಗಲಿ ಅಂತ. ಕಾಲು ಇಡೋದಕ್ಕೂ ಆಗೋದಿಲ್ಲ, ಅಷ್ಟೊಂದು ಬಿಸಿ ಇರುತ್ತೆ. ಆ ಬಿಸಿ ಮನೆ ಒಳಗಡೆ ಬೀಳುತ್ತಾ ತುಂಬಾ ಸೆಕೆ ಹೊಡಿತಿರುತ್ತೆ. ಇನ್ನು ಫ್ಯಾನ್ಗಳು ಹಾಕ್ಕೊಂಡಿದ್ದೀರಿ ಅಂತಂದರೂ ಇರೋದಕ್ಕಾಗೋದಿಲ್ಲ. ಎ ಸಿಗಳ ಆನ್ ಮಾಡೋಣ ಅಂತಂದರೆ ಕರೆಂಟ್ ಬಿಲ್ಲು ನಮ್ಮನ್ನು ಮೀರಿ ಬರ್ತಿರುತ್ತೆ, ಅಂದರೆ ನಮ್ಮ ದುಡಿಮೆಗೆ ಮೀರಿ ಬರ್ತಿರುತ್ತೆ, ಅಷ್ಟೊಂದು ಕರೆಂಟ್ ಬಿಲ್ ಬರುತ್ತೆ. ಮೊನ್ನೆ ಜಾತ್ರೆಗೆ ಎಲ್ಲ ನಮ್ಮ ಮನೆಯಲ್ಲಿ ನೆಂಟರುಗಳೆಲ್ಲ ಜಾಸ್ತಿ ತುಂಬ ಸೆಕೆ ಅಂತಿದ್ರ. ಎ ಸಿ ಎನಿ ಟೈಮ್ ಹಾನಲ್ಲೇ ಇರ್ತಿತ್ತು. ಈ ತಿಂಗಳು ಕರೆಂಟ್ ಬಿಲ್ಲು 3,500 ಅಷ್ಟು ಬಂದಿದೆ ನಮ್ಮದು. ಅದು 1 ತಿಂಗಳದೇ ಅಷ್ಟೊಂದು ಬಂದಿತ್ತು. ಇನ್ನು ನಮ್ಮ ಮನೆಯವ್ರ ಗಲಾಟೆ, ಮನೆಯಲ್ಲಿ ಕರೆಂಟ್ ಬಿಲ್ಗೆ 3,500 ಕಟ್ಟಬೇಕಾ ನಾವು, ವೇಸ್ಟ್ ಆಗಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು, ಕಿಟಕಿಗಳೆಲ್ಲ ತೆಗೆದು ಇಡ್ಬೋದಲ್ವಾ ಡೇ ಟೈಮಲ್ಲಿ ಅಂತ ಹೇಳಿ ಬೈತಿದ್ರು. ಇನ್ನು ಸರಿ ಇನ್ಮೇಲಿಂದ ಹಾಗೆ ಮಾಡಬೇಕು ಅಂತ ಅಂದ್ಕೊತಿದ್ದೀರಿ. ಅದರಲ್ಲೂ ಬೇರೆ ಫ್ಯಾನ್ಗಳು ಹಾಕಿದಷ್ಟು ತುಂಬ ಬಿಸಿ ಗಾಳಿ ಬರೋದು, ಒಂದು ಹೀಟು ಜಾಸ್ತಿ ಆಗುತ್ತೆ ಬಾಡಿಗೆ. ಹಾಗಾಗಿ ಈ ಫ್ಯಾನ್ನ ಇನ್ಮೇಲಿಂದ ಅವಾಯ್ಡ್ ಮಾಡಿ ಸ್ವಲ್ಪ ಕಿಟಕಿಗಳು, ಈ ಡೋರ್ ಆಲ್ರೆಡಿ ಮೇಲೆ ಬಾಲ್ಕನಿಯಲ್ಲಿ ಕೆಳಗಡೆನೂ ತೆಗೆದೇ ಬಿಟ್ಟಿರ್ತೀರಿ. ಇನ್ನು ಕಿಟಕಿಗಳು ಎಲ್ಲನೂ ಫುಲ್ಲು ಓಪನ್ ಮಾಡ್ಕೋಬೇಕು ಅಂತ ಅಂದ್ಕೊತಾ ಇದ್ದೀನಿ. ಡಸ್ಟ್ ಜಾಸ್ತಿ ಬರೋದ್ರಿಂದ ಏನಂದರೆ ನಾನು ಕಿಟಕಿಗಳು ಕ್ಲೋಸ್ ಮಾಡೇ ಇಟ್ಟಿರ್ತೀನಿ, ತೆಗಿಯೋದಕ್ಕೆ ಹೋಗೋದಿಲ್ಲ. ಇನ್ಮೇಲಿಂದ ತೆಗಿಬೇಕು. ಮತ್ತು ವಿಡಿಯೋ ಟಾಪಿಕಲ್ಲಿ ಬಂದರೆ ಎಲ್ಲ ಮನೆಯೆಲ್ಲ ಒರೆಸಿದ್ದು ಗುಡಿಸಿದ್ದು ಆಯ್ತಲ್ಲ. ಈಗ ಅರಿಶಿನ ಕುಂಕುಮ ಇಟ್ಬಿಡೋಣ ಹೊಸಲಿಗೆಲ್ಲನೂ ಅಂತ ಇಡ್ತಾ ಇದ್ದೆ. ಇಲ್ಲಿ ನನ್ನ ಮಗ ಬಂದು ನನ್ನನ್ನು ನೈಸ್ ಮಾಡ್ತಿದ್ದಾನೆ. ಅವನಿಗೆ ಏನೋ ಬೇಕು ಅಂತ ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕು, ನನಗೆ ಕಾಸು ಕೊಡು ಅಂತ ಹೇಳಿಬಿಟ್ಟು ಕೇಳ್ತಿದ್ದೆ. ನಾನು ಬೈತಿದ್ದೆ. ಈ ನಡುವೆ ಎಲ್ಲ ಸುಮಾರು ವೇಸ್ಟ್ ಖರ್ಚುಗಳು ಮಾಡ್ತಿದ್ದಾರೆ. ಜಾತ್ರೆ ಬೇರೆ ತುಂಬ ಖರ್ಚುಗಳು ಆಯ್ತಲ್ವಾ ಈ ನಡುವೆ ಎಲ್ಲ ನಮಗೆ. ಮತ್ತೆ ಏನೋ ಬೇಕು ಅಂತಂತಿದ್ದಾರೆ. ಅದಕ್ಕೂ ಜಾತ್ರೆಗೆ ಮುಂಚೆನೂ ಬಟ್ಟೆಗಳು ಬೇಕು, ಅದು ಬೇಕು ಇದು ಬೇಕು ಅಂತ ಕೊಡಿಸ್ಕೊಂಡ್ರೆ ನಮ್ಮ ಕೈಯಲ್ಲಿ. ಈಗ ಮತ್ತೆ ಅಪ್ಪಗೆ ಹೇಳು ನನಗಿದು ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾನೆ. ಅದಕ್ಕೆ ಬೈತಿದ್ದೆ. ಏನಾದರೂ ಅವರು ಹೇಳಬೇಕು ಅಂದರೆ ನನ್ನ ಮಗಳಾಗಲಿ ನನ್ನ ಮಗ ಆಗಲಿ ಎಷ್ಟು ನೈಸ್ ಮಾಡಿ ಮಾತಾಡಿ ನನ್ನ ಹತ್ರ ಕೊಡಿಸ್ಕೊಂಡ್ಬಿಡ್ತಾರೆ ಗೊತ್ತಾ. ಮಕ್ಕಳು ಎಷ್ಟು ಹುಷಾರಿದ್ದಾರೆ ಅಂತ ಅನಿಸುತ್ತೆ. ಇನ್ನೇನು ಮಾಡೋದು, ಮಕ್ಕಳಿಗೆ ಇನ್ನು ನಾವು ದುಡ್ದಿದ್ದೆಲ್ಲ ಅವ್ರಿಗೆ ಇನ್ನು ಬೇಕು ಅಂತಂದಿದ್ದು ಕೊಡಿಸ್ಬೇಕು. ಇಲ್ದಿರ ಇರೋ ಟೈಮಲ್ಲಿ ಹೇಳಿದ್ರೆ ಅಡ್ಜಸ್ಟು ಮಾಡ್ಕೊತಾರೆ. ಬಟ್ ಒಂದೊಂದು ಬೇಕೇ ಬೇಕಾಗಿರುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ನಾವು ಕೊಡಿಸ್ಬೇಕು ಅಂತ ಅಂದ್ಕೊಂಡು ಕೊಡಿಸ್ಬಿಡ್ತೀನಿ. ಇನ್ನು ಕೃಷ್ಣ ಸ್ಟ್ಯಾಚುಗೆ ನೋಡಿದ್ರಲ್ವ, ಕೃಷ್ಣ ದೇವ್ರಿಗೂ ನಾನು ಕುಂಕುಮ ಇಟ್ಬಿಟ್ಟು ಹೂವನ ಆ ರೀತಿ ಹಾಕಿದ್ದೆ. ಕಾಕಡನೇ ಇದ್ದಿದ್ದು ಮನೆಯಲ್ಲಿ, ಬೇರೆ ಬಿಡಿ ಹೂವನೂ ಇರಲಿಲ್ಲ. ಹಾಗಾಗಿ ಆ ಹೂವನೇ ಹಾಕಿಬಿಟ್ಟು ಇನ್ನು ಪೂಜೆ ಎಲ್ಲ ಮಾಡಿದೆ. ನೀವು ಗಮನಿಸ್ದಂಗಾದರೆ ದೇವ್ರ ಮನೆ ಬಾಗಿಲಿಗೆ ನೋಡಿ, ಆ ತೋರಣ
ಎಷ್ಟು ಚೆನ್ನಾಗಿದೆ ಅಂತ. ಫಸ್ಟು ಅದನ್ನು ಮೈನ್ ಡೋರ್ಗೆ ಅದನ್ನೇ ಹಾಕಿದ್ದಿದ್ದು ನಾನು. ಸ್ವಲ್ಪ ಚಿಕ್ಕದಾಗಿ ಕಾಣ್ತಿತ್ತು, ಈಗ ಸ್ವಲ್ಪ ದೊಡ್ಡ ತೆಗೆದು ಹಾಕಿದ್ದೆ. ಅದನ್ನು ಎತ್ತಿಟ್ಬಿಟ್ಟಿದ್ದೆ, ಎಲ್ಲೂ ನನಗೆ ಸಿಕ್ಕಿರಲಿಲ್ಲ, ಎಲ್ಲ ಹಾಕಿದ್ದೆ ಅನ್ನೋದು ಗೊತ್ತಿರಲಿಲ್ಲ. ಎಲ್ಲೋ ಹಾಕ್ಬಿಟ್ಟಿದ್ದೆ, ಜಾತ್ರೆ ಕ್ಲೀನ್ ಮಾಡಿದಾಗ ಸಿಕ್ತು ಅಂತ ಅದನ್ನು ತೆಗೆದು ಹಾಕಿದ್ದೀನಿ. ಚಿಕ್ಕದಾಗಿ ಚೆನ್ನಾಗಿತ್ತು ಆ ದೇವ್ರ ಮನೆ ಡೋರ್ಗೆ, ಅದು ತುಂಬ ಚೆನ್ನಾಗಿ ಕಾಣ್ತಿತ್ತು. ಇನ್ನು ಪೂಜೆ ಎಲ್ಲ ಕಂಪ್ಲೀಟ್ ಮಾಡ್ತಿದ್ದೆ. ನಮ್ಮ ಮನಿಕಾ ವೀಡಿಯೋ ಮಾಡ್ತಿರೋದು. ಈ ನಡುವೆ ಸ್ವಲ್ಪ ಹೆಲ್ಪ್ ಆಗ್ತಿದೆ ಅವಳಿರೋದ್ರಿಂದ. ನನಗೆ ಈ ಸ್ಟ್ಯಾಂಡ್ ಯೂಸ್ ಮಾಡೋದು ಇಲ್ದಿರ ಅವಳೇ ವಿಡಿಯೋ ಮಾಡ್ತಿರೋದಕ್ಕೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದು ಯಾವಾಗೂ ಮಾಡೋದಿಲ್ಲ, ಅವಳಿಗೆ ಮೂಡ್ ಚೆನ್ನಾಗಿದ್ರೆ ಮಾತ್ರನೇ ಮಾಡೋದು. ಇಲ್ಲಾಂದರೆ ಅತ್ತೆ ನನ್ನ ಕೈಲಿ ಆಗಲ್ಲ ಅಂತಾಳೆ, ಇನ್ನೆಲ್ಲಾದರೂ ಹೋಗಲಿ ಅಂತ ಬಿಟ್ಬಿಡ್ತೀನಿ. ಇನ್ನು ಬೆಳಗ್ಗೆ ಟಿಫನ್ಗೆ ಅಂತ ಚಿತ್ರಾನ್ನ ಮಾಡಿದ್ದೆ. ಆ ಚಿತ್ರಾನ್ನ ಒಂದು ಸ್ವಲ್ಪ ಇತ್ತು, ಅದನ್ನು ಅಮ್ಮಗೆ ಇಟ್ಬಿಟ್ಟು ನಾನು ರಾತ್ರಿ ಟೊಮೆಟೊ ಗೊಜ್ಜಿದ್ರೆ ವೈಟ್ ರೈಸ್ನ ಹಾಕ್ಕೊಂಡು ತಿಂತಿದ್ದೆ. ಇಲ್ಲಿ ನೋಡಿ, ನಾನು ವಿಡಿಯೋ ಶೂಟ್ ಮಾಡಿಕೊಂಡು ನಿಮ್ಗಳ ಹತ್ರ ಏನೋ ಮಾತಾಡಬೇಕಾಗಿತ್ತು, ಆ ಟಾಪಿಕ್ ಬಗ್ಗೆ ಮಾತಾಡಿಕೊಂಡು ಡೈರೆಕ್ಟಾಗಿ ವಾಯ್ಸ್ ಕೊಡ್ತಿದ್ನ. ಇಲ್ಲಿ ನೋಡಿದ್ರೆ ಈಗ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ನೋಡಿದ್ರೆ ಡೈರೆಕ್ಟ್ ವಾಯ್ಸ್ ಜೊತೆಗೆ ಆ TV ವಾಯ್ಸ್ ಸಮೇತ ಬಂದುಬಿಟ್ಟಿದೆ. ಇನ್ನು ಹಾಗೆ ಕೊಟ್ಟಿದ್ದೀನಿ ಅಂತಂದರೆ ಕಾಪಿರೈಟ್ ಬೀಳುತ್ತೆ ಅಂತ ಹೇಳಿ ಅದನ್ನು ಮ್ಯೂಟ್ ಮಾಡಿಬಿಟ್ಟು ಈಗ ವಾಯ್ಸ್ ಓವರ್ ಕೊಟ್ಟಿದ್ದಾಯಿತು. ಬಟ್ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ನೋ ಅದು ಡೈರೆಕ್ಟಾಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಇನ್ನೊಂದ್ಸಲ ಯಾವಾಗಾದರೂ ಮಾತಾಡೋಣ ಅಂತ ಹೇಳಿಬಿಟ್ಟು ಅದು ಮ್ಯೂಟ್ ಮಾಡಿಬಿಟ್ಟೆ. ನಮ್ಮ ರೋಡಲ್ಲಿ ಒಂದು ರಂಕಲ್ ರೇಟ ತೋರಿಸಿದ್ನಲ್ವ ಇವಾಗ, ಅದು ನಮ್ಮ ರೋಡಲ್ಲಿ ಹಾಕಿರೋದು. ಪಾಪ ಅವ್ರಿಗೆ ಜಾತ್ರೆ ನಡೆಯೋ ಹತ್ರ ಪ್ಲೇಸ್ ಇರಲಿಲ್ವಂತೆ, ಹಾಗಾಗಿ ಇಲ್ಲಿ ತೊಗೊಬಂದು ಹಾಕಿದರೆ ಅವ್ರಿಗೇನು ಬಿಸ್ನೆಸ್ ಆಗಿಲ್ವಂತೆ. ಬೇರೆ ಕಡೆ ಎಲ್ಲೋ ಜಾತ್ರೆ ಇದೆ ಅಂತ ಹೇಳಿಬಿಟ್ಟು ಬೇರೆ ಏನಾದರೂ ಮಿಷಿನ್ಸ್ ತೊಗೊಂಡೋದ್ರೂ ಏನೋ ಗೊತ್ತಿಲ್ಲ, ಅದನ್ನಿಲ್ಲೇ ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಗೊತ್ತಿರೋರನ್ನ ಕೇಳಿದರೆ ನಾನು, ಈಗ ಆಗಿದೆ ಅಮ್ಮ, ಇದನ್ನಿಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ, ಮತ್ತೆ ಬಂದು ಬಿಚ್ಕೊಂಡು ಹೋಗ್ತಾರಂತೆ, ಅವರೆಲ್ಲೋ ಬೇರೆ ಜಾತ್ರೆಗೆ ಹೋಗಿದ್ದಾರೆ, ಇನ್ನು ಅಲ್ಲೂ ಜಾಗ ಸಿಗೋದಿಲ್ಲ ಅಂತ ಹೇಳಿ ಬೇಗ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅಂದರು. ಮಕ್ಕಳೆಲ್ಲ ಪಾಪ ಕುತ್ಕೊಂಡು ಸಂಜೆ ಆದರೆ ಸಾಕು ಸ್ಕೂಲಿಂದ, ಅಂದರೆ ಅವಾಗ ಸ್ಕೂಲ್ ಇತ್ತು, ಇನ್ನೂ ಎಕ್ಸಾಮ್ಸ್ ನಡೀತಾ ಇತ್ತು, ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಬಂದು ಪಾಪ ರಂಕಲ್ರಾಟದಲ್ಲಿ ಆಡೋರು. ಇನ್ನು ಇವಾಗಂತೂ ರಜೆನೇ ಬಿಡಿ, ಫುಲ್ಲು ಯಾವಾಗೂ ಅಲ್ಲೇ ಇರ್ತಾರೆ, ಆಡ್ಕೊಳ್ಳಿ ಮಕ್ಕಳು ಅಂತ ಹೇಳಿ ಸುಮ್ಮನೆ ಅದೇ. ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು, ಹೋಗಿ ಬಂದ್ರಿ. ಇವತ್ತು ಬಂದು ಬಾಳೆಕಾಯಿ ನಾನು ಬಜ್ಜಿ ಮಾಡಿಬಿಟ್ಟು ಹೆಸರುಬೇಳೆದು ಪಾಯಸ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಬರೀ ಸಾಂಬಾರು ಮಾಡಿಬಿಡ್ತಾ ಇದ್ದೀನಿ, ಹೇಗೋ ಬಜ್ಜಿ ಮಾಡ್ತಿದ್ದೀನಲ್ವಾ ಅಂತ ಹೇಳಿಬಿಟ್ಟು. ಈ ಬಜ್ಜಿಕಾಯಿನೂ ನಾನು, ಅಂದರೆ ಬಾಳೆಕಾಯಿ ನಮ್ಮ ಅಕ್ಕವ್ರು ಇರಬೇಕಾದ್ರೆ ಅವ್ರಿಗೆ ಮಾಡಿಡೋಣ ಅಂತ ಹೇಳಿ ತರಿಸಿದ್ದು. ಬಟ್ ಬೆಳಿಗ್ಗೆ ಅವತ್ತು ನೀವು ವಿಡಿಯೋದಲ್ಲಿ ನೋಡ್ದಂಗೆ ಆದ್ರೆ ನಾನು ಚಿತ್ರಾನ್ನಕ್ಕೆ ಬೋಂಡ ಮಾಡಿದ್ದೆ. ಮಧ್ಯಾಹ್ನ ತರಕಾರಿ ಸಾರು ಮಾಡಿದ್ದೆ, ಅದಕ್ಕೆ ಬಜ್ಜಿ ಮಾಡ್ಕೊಡ್ತೀನಿ ಅಂದರೆ ಬೇಡ ಅಂತ ಅಂದ್ಬಿಟ್ರು. ಬೆಳಿಗ್ಗೆ ಎಲ್ಲ ಬೋಂಡ ಮಾಡಿದ್ದೆ, ಮತ್ತೆ ಇವಾಗ ಏನಕ್ಕೆ ಬಜ್ಜಿ ಬೇಡ ಬಿಡು ಅಂತಂದ್ರು. ಪಲ್ಯ ಆದರೂ ಮಾಡೋಣ ಅಂತಂದರೆ ಮಾತಾಡ್ಕೊಂಡು ಇದ್ಬಿಟ್ಟಿದ್ದೀರಿ. ಬ್ರೇಕ್ಫಾಸ್ಟ್ ಮಾಡಿದೆ, ಮತ್ತೆ ತರಕಾರಿ ಸಾರು ಮಾಡಿಬಿಟ್ಟು ಒಂದು ಕಡೆ ಅನ್ನ ಮಾಡಿ ಇಟ್ಬಿಟ್ಟು ಮಾತಾಡ್ಕೊಂಡು ಹಾಲಲ್ಲಿ ಎಲ್ಲರೂ ಕುತ್ಕೊಂಡು ಮಾತಾಡ್ಕೊಂಡು ಇದ್ಬಿಟ್ಟಿದ್ದೀರಿ. ಟ್ರೈನ್ಗೆ ಟೈಮ್ ಆಗೋಗ್ಬಿಟ್ಟಿದೆ. ಅವ್ರಿಗೆ 1 ಅವರ್ ಏನೋ ಇತ್ತು, ಆ 1 ಅವರಲ್ಲೂ ಸರಿ ಮಾಡಿ ಹಾಕ್ಬಿಡ್ತೀನಿ ಫಾಸ್ಟಾಗಿ ಅಂತೇಳಿ ಕಟ್ ಮಾಡೋಣ ಅಂತ ಎತ್ಕೊಂಡ್ರೆ ಇನ್ನು ಬೇಡ ಅಂದ್ಬಿಟ್ರ. ಅದಕ್ಕೆ ಸಂಡಿಗೆ ಮಾಡಿ ಕೊಟ್ಬಿಟ್ಟೆ. ಅವತ್ತು ಸಾರಿಗೆ ಸಂಡಿಗೆ ಮಾಡಿ ಕೊಟ್ಟೆ, ಇನ್ನು ತಿಂದ್ಕೊಂಡು ಹೋದರು. ಅದರಲ್ಲೂ ಆಯಿಲ್ ಐಟಮು ಬೇಡ ಅಂತ ಫಸ್ಟೇ ಹೇಳಿಬಿಟ್ಟಿದ್ರು. ಹಾಗಾಗಿ ನಾನು ಬಜ್ಜಿನೂ ಮಾಡಲಿಲ್ಲ ಅವತ್ತು. ಇನ್ನು ಹಾಗೆ ಇಟ್ಟರೆ ಹಣ್ಣಾಗ್ಬಿಡುತ್ತೆ ಇದು ಅಂತ ಹೇಳಿಬಿಟ್ಟು ಇವತ್ತು ಕಟ್ ಮಾಡಿದ್ದೀನಿ. ಅಮ್ಮಗೂ ಇಷ್ಟ ಇದು ಬಜ್ಜಿ ಮಾಡಿದ್ದೀನಿ, ಪಲ್ಯ ಮಾಡಿದ್ರು ಇಷ್ಟ, ಬಜ್ಜಿ ಮಾಡಿದ್ರು ಇಷ್ಟ. ಇನ್ನು ಪಲ್ಯಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ತೆಗೆದು ಇಟ್ಟಿದ್ದೀನಿ, ಅಂತಂದರೆ ಒಂದು 2-3 ಬಾಳೆಕಾಯಿನ ತೆಗೆದು ಇಟ್ಬಿಟ್ಟು ಈಗ ಬಜ್ಜಿಗೆ ಮಾಡ್ಕೊತಿದ್ದೆ. ಹೇಗೋ ಬೇಳೆ ಸಾರು ಮಾಡ್ತಿದ್ದೀನಲ್ವ, ಅದಕ್ಕೆ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಮಾಡ್ಕೊತಿದ್ದೆ. ಇದಕ್ಕೆ ನಾನು ಕಡಲೆ ಹಿಟ್ಟಿಗೆ ಸ್ವಲ್ಪ ಗರಂ ಮಸಾಲ, ಉಪ್ಪು ಮತ್ತು ದೋಸೆ ಸೋಡಾ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಖಾರ ಹಾಕಿದ್ದೀನಿ. ಇಷ್ಟು ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೆ. ಈ ಬಾಳೆಕಾಯಿ ಬಜ್ಜಿಗೆ ಹೇಗಂದರೆ, ಈಗ ನಾವು ಮೆಣಸಿನ್ಕಾಯಿ ಬಜ್ಜಿಗೆ ಮಿಕ್ಸ್ ಮಾಡ್ಕೊತೀರಲ್ವ ಹಿಟ್ಟನ್ನ, ಅದು ಮೀಡಿಯಮ್ಮಾಗಿ ಮಾಡ್ಕೊಂಡಿರ್ತೀರ, ಅದು ಮೀಡಿಯಮ್ಮಾಗಿ ಮಾಡ್ಕೊಂಡ್ರೂ ನಡೆಯುತ್ತೆ. ಬಟ್ ಇದಕ್ಕೆ ಮಾತ್ರ ತುಂಬ ಗಟ್ಟಿ ಇರಬೇಕು ನೋಡಿ, ಈ ರೀತಿ ಇರಬೇಕು. ನಾವು ಬಾಳೆಕಾಯಿನ ಅದರಲ್ಲಿ ಡಿಪ್ ಮಾಡಿ ತೆಗ್ದಿದ್ದೀರಿ ಅಂತಂದರೆ, ಅಂದರೆ ಡಿಪ್ ಮಾಡಿ ಎತ್ತಿದ್ದೀರಿ ಅಂತಂದರೆ ಅದಕ್ಕೆ ನೀಟಾಗಿ ಇಟ್ಕೊಬೇಕು ಹಿಟ್ಟು, ಆ ರೀತಿ ಕಲಿಸ್ಕೊಬೇಕು. ಇನ್ನು ಗಟ್ಟಿಯಾಗಿ ಕಲಿಸ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ, ಬಟ್ ಇನ್ನೂ ಮಾಡಲಿಲ್ಲ. ಆಗಲೇ ಹೆಸರುಬೇಳೆ ಒಂದು 3 ವಿಸಿಲ್ಗೆ ಕುಕ್ಕರಲ್ಲಿ ಇಟ್ಟಿದ್ದೆ ಅಲ್ವಾ, ನುಣ್ಣಗಾಗಲಿ ಅಂತ ಹೇಳಿಬಿಟ್ಟು. ಆ ಹೆಸರುಬೇಳೆ ಹಾಕಿತ್ತಾ, ಇನ್ನು ಅದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ನೀರು, ಸ್ವಲ್ಪ ಸಕ್ಕರೆ ಮತ್ತು ಹಾಲದ ಪೌಡ್ರು, ಹಾಲಿದ್ರೂ ಹಾಕ್ಕೊಬೋದು. ನನಗೆ ಹಾಲು ಪೌಡ್ರ್ ಹಾಕಿದ್ರೆ ಆ ಫ್ಲೇವರು ಇಷ್ಟ, ನನಗೆ ಆ ಟೇಸ್ಟು ಇಷ್ಟ, ಡಿಫ್ರೆಂಟ್ ಟೇಸ್ಟ್ ಇರುತ್ತಾ, ತುಂಬ ಇಷ್ಟ. ಇನ್ನು ಅಮ್ಮವ್ರಿಗೆ ಈ ರೀತಿ ಮಾಡಿಕೊಟ್ಟಿಲ್ಲ, ಯಾವಾಗೂ ಹಾಲು ಹಾಕಿ ಮಾಡಿರೋದೆ. ಈ ರೀತಿ ಮಾಡಿಕೊಡೋಣ ಒಂದ್ಸಲ, ರುಚಿ ನೋಡಲಿ ಅವರು ಅಂತ ಹೇಳಿಬಿಟ್ಟು ನಾನು ಹಾಲು ಪೌಡ್ರ್ ಸ್ವಲ್ಪನೇ ಇತ್ತು, ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಮತ್ತು ಒಣಗಿದ ಕೊಬ್ಬರಿ ಬರುತ್ತಲ್ವ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಮೇಯ್ನ್ ಇದಕ್ಕೆ.
ಅದು ಎಷ್ಟು ಹಾಕಿದಷ್ಟು ನಮಗೆ ಅಷ್ಟು ರುಚಿ ಕೊಡುತ್ತೆ. ಮತ್ತು ಇಲ್ಲಿ ನೀವು ನೋಡ್ದಂಗೆ ಆದರೆ ಹೆಸರುಬೇಳೆನೂ ತಂಪ, ನಮಗೆ ಒಣಗಿದ ಕೊಬ್ಬರಿನೂ ತುಂಬ ತಂಪು ಕೊಡುತ್ತೆ. ಈ ಬೇಸಿಗೆ ಕಾಲದಲ್ಲಿ ಆದಷ್ಟು ನಾವು ಹೀಟ್ ಪದಾರ್ಥಗಳು ಹಾಕ್ದಿರ ಈ ರೀತಿ ತಂಪು ಪದಾರ್ಥಗಳು ತರಕಾರಿಗಳನ್ನ ತಗೊಂಡಿದ್ದೀರಿ ಅಂತಂದರೆ ನಾವು ಹೆಲ್ದಿಯಾಗಿರ್ತೀರಿ. ಬಾಡಿನೂ ಅಷ್ಟೇ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ, ಇಲ್ಲಾಂದರೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟ್ ಇದೇ ರೀತಿಯೇ ಮಾಡ್ತಿರ್ತೀನಿ. ಒಂದು ಮಾತ್ರ ಬಿಡೋದಿಲ್ಲ, ಚಿಕನ್ನು ಅದು ಕಂಪಲ್ಸರಿ ಇಡಲೇಬೇಕು. ಅದು ತಿಂದವಾಗ ನಾನು ಬೇಕಂದರೆ ಎಳ್ನೀರು ಇಲ್ಲಾಂತಂದರೆ ಲೆಮನ್ ಜ್ಯೂಸು ಇವೆಲ್ಲ ತೊಗೊಂಡು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀನಿ ಬಾಡಿನ, ಅಂತಂದರೆ ಹೀಟ್ ಆಗ್ದಿರ. ಮತ್ತು ಬಾಳೆಕಾಯಿ ಬಜ್ಜಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ತೀರಾ ಗಟ್ಟಿ ಆಯಿತು ಅಂತಂದರೆ ಹಿಟ್ಟು ನಮಗೆ ಚೆನ್ನಾಗಿ ಬರೋದಿಲ್ಲ ತಿನ್ನಬೇಕಾದ್ರೆ, ಬರೀ ಹಿಟ್ಟಿಟ್ಟೇ ಇರುತ್ತೆ. ಅದಕ್ಕೆ ಮೀಡಿಯಮಾಗಿ ನೋಡಿಕೊಂಡು ನಾವು ಮಿಕ್ಸ್ ಮಾಡ್ಕೊಂಡಿದ್ದೀರಿ ಅಂತಂದರೆ ನಮಗೆ ಬಜ್ಜಿದಲ್ಲಿ ಬಾಳೆಕಾಯಿ ಸಮೇತ ಬಾಯಿಗೆ ಸಿಗ್ತಾ ಇರಬೇಕು. ಆ ಲೆವೆಲ್ಗೆ ನಾವು ಮಾಡ್ಕೊಂಡಿದ್ದೀರಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಬಜ್ಜಿನೂ ರೆಡಿ ಆಯಿತು. ಸಾರು ನೀವು ಆಗಲೇ ನೋಡ್ದಂಗೆ ಆದರೆ ತುಂಬ ನೀರಾಗಿತ್ತಲ್ವ, ಈಗ ನೋಡಿ ಅದೆಲ್ಲ ಕುದಿದಿದ್ದು ಆದಮೇಲೆ ಈ ರೀತಿ ಗಟ್ಟಿಯಾಗಿ ಬರುತ್ತೆ. ಬೇಳೆ ಎಲ್ಲ ನೀಟಾಗಿ ಬೆಂದೋಗಿತ್ತು, ಗಟ್ಟಿಯಾಗಿತ್ತು. ಇನ್ನು ಪಾಯಸ ತೋರಿಸ್ತಿದ್ದೆ ನಿಮಗೆ. ಇದಕ್ಕೆ ಹಾಗೆ ಒಣಗಿದ ಕೊಬ್ಬರಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇನ್ನು ಬಜ್ಜಿ ರೆಡಿ ಆಯಿತು. ಈ ಕಡೆ ಇನ್ನೊಂದು ಟ್ರಿಪ್ಗೆ ಹಾಕಿದ್ದೀನಿ ಆಗಲಿ ಅಂತ ಹೇಳಿಬಿಟ್ಟು. ಮನೆಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಜನ ಇದ್ದಾರೆ, ಮಾಡ್ತಾ ತಿನ್ಕೊತಾರೆ ಅಂತ. ಇನ್ನು ಸಾರು ಆಗಿದೆ. ಮತ್ತು ರೈಸ್ಗೆ ಇಡಬೇಕು, ವೈಟ್ ರೈಸ್ಗೆ ಇಟ್ಬಿಟ್ಟಿದ್ದೀನಿ ಅಂತಂದರೆ ಮುಗಿಯುತ್ತೆ. ಮತ್ತು ಪಾಯಸಕ್ಕೆ ನೋಡಿ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಫ್ರೈ ಮಾಡಿ ಪಾಯಸಕ್ಕೆ ಹಾಕ್ಕೊಂಡಿದ್ದೀರಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನನ್ನ ಮಗಳು ತಿನ್ನಲ್ಲ, ನಮ್ಮ ಅಮ್ಮನೂ ತಿನ್ನೋದಿಲ್ಲ ತುಪ್ಪ ಫ್ಲೇವರ್ ಬಂತು ಅಂತಂದರೆ. ಹಾಗಾಗಿ ಅವ್ರಿಗೋಸ್ಕರ ನಾವು ತುಪ್ಪನ ಸ್ಕಿಪ್ ಮಾಡಿಬಿಟ್ಟು ಹಾಗೆ ಮಾಡ್ಕೊತಿದ್ದೀನಿ. ಆದರೆ ನಾನು ತಿನ್ನಬೇಕಾದ್ರೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡೇ ತಿಂದಿದ್ದು, ನನಗೆ ಅದೇ ಇಷ್ಟ. ಜಾಸ್ತಿ ತಿನ್ನೋದಿಲ್ಲ ತುಪ್ಪನ, ಹಾಗಂತ ತಿಂದಿರನೂ ಇರೋದಿಲ್ಲ. ಮೀಡಿಯಮ್ಮಾಗಿ ನನಗೆ ಆ ಫ್ಲೇವರ್ ಆಗಾಗ ಇಷ್ಟ ಆಗ್ತಿರುತ್ತೆ, ಹಾಗಾಗಿ ತಿಂತೀನಿ. ಮನೆಯಲ್ಲೂ ಅಷ್ಟೇ ನಾನು ಸ್ಟಾಕ್ ಇಟ್ಕೊಂಡೇ ಇರ್ತೀನಿ. ಇವಾಗೂ ಅಷ್ಟೇ ನಾನು ಡೈರೆಕ್ಟ್ ವಾಯ್ಸೇ ಕೊಡ್ತಿದ್ದೆ, ಅಂತಂದರೆ ವೀಡಿಯೋನ ಎಂಡ್ ಮಾಡ್ತಿದ್ನಲ್ವ ಅದ್ರ ಬಗ್ಗೆ ಹೇಳ್ತಿದ್ದೆ. ಇನ್ನು ಟಿ ವಿ ವಾಯ್ಸ್ ಬಂದಿರೋದ್ರಿಂದ ಮಕ್ಕಳು ಹಾಗಿದ್ರೆ ಆಫ್ ಮಾಡು ಅಂತ ಹೇಳ್ಬೋದಿತ್ತು. ಬಟ್ ಅನಿಕಾ ನೋಡ್ತಿರೋದು, ಅವಳಿಗೆ ಹಾಗೆ ಹೇಳಿದ್ರೆ ಫೀಲ್ ಆಗ್ತಾಳೆ. ಇನ್ನು ಸ್ವಲ್ಪ ಹೊತ್ತು ಮ್ಯೂಟ್ ಮಾಡು ಅಂತಲೂ ಹೇಳೋದಕ್ಕಾಗಲ್ಲ, ಏನೋ ಇಂಟ್ರೆಸ್ಟಿಗೆ ನೋಡ್ತಿದ್ಲು. ಹಾಗಾಗಿ ನಾನು ಸುಮ್ಮನೆ ಹಾಗೋಗ್ಬಿಟ್ಟು ಇನ್ನು ಅವಳು ನೋಡ್ಕೊಳ್ಳಿ ಅಂತ ಹೇಳಿ ಇದೋಗ್ಬಿಟ್ಟಿದ್ದೆ. ಮತ್ತು ಟವಲ್ಸು ಯೂಸ್ ಮಾಡ್ತಾರಲ್ವ, ಅದು ಎಲ್ಲಿ ಯೂಸ್ ಮಾಡ್ತಾರೋ, ಎಲ್ಲಿ ಮುಖ ಒರೆಸ್ಕೊತಾರೋ, ಕೈಕಾಲು ಒರೆಸ್ಕೊತಾರೋ ಅಲ್ಲಲ್ಲೇ ಹಾಕ್ಬಿಡೋರು. ಸ್ನಾನ ಮಾಡ್ಕೊಂಬಂದರೆ ಹೊರಗಡೆ ಒಣಗಾಕ್ತಾರೆ, ಬಟ್ ಫೇಸ್ ವಾಶ್ ಮಾಡ್ಕೊತಾರಲ್ವ ಆವಾಗ ಒರೆಸಿದ ಹತ್ರ ಇನ್ನು ಸೋಫಾ ಮೇಲೇನೋ ಇಲ್ಲೋ ಡೈನಿಂಗ್ ಟೇಬಲ್ ಮೇಲೇನೋ ಹಾಕಿರ್ತಾರೆ. ಅದಕ್ಕೆ ಅದನ್ನೆಲ್ಲ ತಗೊಂಡೋಗಿ ಒಂದು ಸ್ವಲ್ಪ ಹೊತ್ತು ಒಣಗಲಿ ಅಂತ ಹೊರಗಡೆ ಒಣಗಾಕ್ತಾ ಇದ್ದೆ, ಇಲ್ಲಾಂದರೆ ಸ್ಮೆಲ್ ಬಂದುಬಿಡುತ್ತೆ. ದಿನ ಸಾಯಂಕಾಲ 6 ಗಂಟೆಗೆ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಗೈಸ್, ವಿಡಿಯೋನ ನೋಡಿ ಒಂದು ಲೈಕ್ ಮಾಡಿ, ಹೇಗಿದೆ ಅಂತ ಹೇಳಿಬಿಟ್ಟು ಒಂದು ಕಮೆಂಟ್ನೂ ಮಾಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗೈಸ್, ಬಾಯ್.